ನಮಸ್ತೆ ಮಿತ್ರರೇ, ಎಸ್ಪಿಜಿ ಕಮಾಂಡೋಸ್ ಎನ್ನುವಂತಹ ಹೆಸರುಗಳನ್ನು ನೀವು ಕೇಳಿರುತ್ತೀರಾ. ಎಸ್ಪಿಜಿ ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಎಂದರ್ಥ. ಇನ್ನು ಸರಳವಾಗಿ ಹೇಳಬೇಕೆಂದರೆ ಮೋದಿಜಿಯವರ ಜೊತೆಗೆ ಕಪ್ಪು ಬಟ್ಟೆಯನ್ನು ಧರಿಸಿರುವಂತಹ ಕೆಲವು ರಕ್ಷಣಾ ಸಿಬ್ಬಂದಿಗಳನ್ನು ನೋಡಿರುತ್ತೀರಾ. ಅವರೆಲ್ಲರೂ ಸಾಮಾನ್ಯವಾಗಿ ಎಸ್ಪಿಜಿ ಕಮಾಂಡೋಸ್ ಆಗಿರುತ್ತಾರೆ. ಭಾರತದ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರನ್ನ 1984ರ ಅಕ್ಟೋಬರ್ 31ರಂದು 9:30 ಸಮಯಕ್ಕೆ ಅವರ ಮನೆಯ ಎದುರಲ್ಲಿ ಅವರ ರಕ್ಷಣಾ ಪಡೆಯ ಸಿಬ್ಬಂದಿಗಳಿಬ್ಬರು ಅವರನ್ನ ಗುಂಡು ಹಾರಿಸಿಕೊಂಡರು. ಇಂದಿರಾ ಗಾಂಧಿ ಅವರ ಸಾವಿಗೆ ಪ್ರಮುಖ ಕಾರಣ ಆಪರೇಷನ್ ಬ್ಲೂ ಸ್ಟಾರ್ ಎಂದು ಹೇಳಲಾಗುತ್ತದೆ. ಆಪರೇಷನ್ ಬ್ಲೂ ಸ್ಟಾರ್ ಎಂದರೇನು ಎನ್ನುವುದರ ಬಗ್ಗೆ ನಿಮಗೆ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ. ಆ ವಿಡಿಯೋವನ್ನ ನೋಡಿ ವಿಷಯವನ್ನ ತಿಳಿದುಕೊಳ್ಳಬಹುದು. 1984ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆಯಾದ ನಂತರ ಪ್ರಧಾನಮಂತ್ರಿ ಹಾಗೆಯೇ ಭಾರತದಲ್ಲಿ ಉಚ್ಚ ಸ್ಥಾನದಲ್ಲಿರುವಂತಹ ಮಹತ್ವಪೂರ್ಣ ವ್ಯಕ್ತಿಗಳಿಗೆ ಸುರಕ್ಷೆಯನ್ನ ನೀಡಲು 1985ರಲ್ಲಿ ಬೀರ್ಬಲ್ ನಾಥ್ ಕಮಿಟಿ ಎನ್ನುವಂತಹ ಕಮಿಟಿಯನ್ನ ರಚಿಸಲಾಯಿತು. ಈ ಕಮಿಟಿ ಎಸ್ಪಿಜಿ ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಎನ್ನುವಂತಹ ಗ್ರೂಪ್ ಬೇಕೆಂದು ಪ್ರಸ್ತಾವನೆಯನ್ನ ಇಟ್ಟಿತು. ಹಾಗಾಗಿ 8 ಏಪ್ರಿಲ್ 1985ರಲ್ಲಿ ಎಸ್ಪಿಜಿಯ ರಚನೆಯಾಯಿತು. ಹಾಗಾದರೆ ಎಸ್ಪಿಜಿ ಕಮಾಂಡೋಗಳ ಕೆಲಸವೇನು, ಎಸ್ಪಿಜಿ ಕಮಾಂಡೋ ಆಗಲು ಏನನ್ನ ಮಾಡಬೇಕು ಎನ್ನುವ ಎಲ್ಲ ವಿಷಯಗಳನ್ನ ನಾವಿವತ್ತು ತಿಳಿದುಕೊಳ್ಳೋಣ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಲರ್ನ್ ಇಟ್ ಫ್ರಾಮ್ ವಿನಯ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಕೆಲವು ದೇಶಗಳ ಅಧ್ಯಕ್ಷರ ಮೇಲೆ ಈ ರೀತಿಯಾಗಿ ದಾಳಿ ನಡೆದಿತ್ತು. Sponsor na garra. ಸಾವಿರದ 1988ರಲ್ಲಿ ಎಸ್ಪಿಜಿ ಆಕ್ಟ್ ಅನ್ನ ಭಾರತದ ಸಂಸತ್ತಿನಲ್ಲಿ ಜಾರಿಗೆ ತರಲಾಯಿತು. ಎಸ್ಪಿಜಿಯ ರಚನೆಯಾಗುವ ಮೊದಲು ಪ್ರಧಾನಮಂತ್ರಿಯವರ ಭದ್ರತಾ ವ್ಯವಸ್ಥೆಯನ್ನ ಸ್ಪೆಷಲ್ ಸೆಕ್ಯೂರಿಟಿ ಡಿಸ್ಟ್ರಿಕ್ಟ್ ಆಫ್ ಡೆಲ್ಲಿ ಪೊಲೀಸ್ ನೋಡಿಕೊಳ್ಳುತ್ತಿತ್ತು. ಇದರ ಜವಾಬ್ದಾರಿ ಡಿಸಿಪಿ ಅಂದರೆ ಪೊಲೀಸ್ ಉಪಕಮಿಷನರ್ ತೆಗೆದುಕೊಳ್ಳುತ್ತಿದ್ದರು. ಇಂದಿರಾ ಗಾಂಧಿಯವರ ಹತ್ಯೆಯಾದ ನಂತರ ಎಸ್ಪಿಜಿಯನ್ನ ರಚಿಸಲಾಯಿತು. ಈ ಎಸ್ಪಿಜಿ ಕಮಾಂಡೋಸ್ ವ್ಯವಸ್ಥೆಯನ್ನ ಭಾರತದವರು ಯುನೈಟೆಡ್ ಕಿಂಗ್ಡಮ್ನ ವ್ಯವಸ್ಥೆಯನ್ನ ನೋಡಿ ಮಾಡಿಕೊಂಡಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ನ ಪ್ರೆಸಿಡೆಂಟ್ನ ಸೆಕ್ಯೂರಿಟಿಯನ್ನ ಲಂಡನ್ನ ಮೆಟ್ರೋಪಾಲಿಟನ್ ಪೊಲೀಸ್ ಸರ್ವಿಸ್ ನೋಡಿಕೊಳ್ಳುತ್ತದೆ. ಭಾರತದಲ್ಲಿ 1981ರ ಅಕ್ಟೋಬರ್ನಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಐಬಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಜಾರಿಗೆ ತಂದಿತ್ತು. ಈ ಎಸ್ಟಿಎಫ್ ಅನ್ನ ಪ್ರಧಾನಮಂತ್ರಿಯವರಿಗೆ ದೆಹಲಿಯ ಒಳಗೂ ಹಾಗೂ ದೆಹಲಿಯ ಹೊರಗೂ ಸಾರಿಗೆ ಭದ್ರತೆಯನ್ನ ನೀಡಲು ಬಳಸಿಕೊಳ್ಳಲಾಯಿತು. ಹಾಗೂ ಪ್ರಧಾನಿಯವರು ಪ್ರಯಾಣಿಸುವಾಗ ಈ ಎಸ್ಟಿಎಫ್ ಬೆಂಗಾವಲಿನ ವಾಹನಗಳನ್ನ ಒದಗಿಸುತ್ತಿತ್ತು. ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ಪ್ರಧಾನಿಯವರಿಗೆ ಎಲ್ಲಾ ಸಮಯದಲ್ಲಿಯೂ ಭದ್ರತೆಯನ್ನ ನೀಡಲು ಎಸ್ಟಿಎಫ್ನ ನೇರ ಘಟಕವೊಂದನ್ನು ಸ್ಥಾಪಿಸಬೇಕೆಂದು ಆಲೋಚನೆಯನ್ನ ಮಾಡಿ ಬೀರ್ಬಲ್ ನಾಥ್ ರವರ ಪ್ರಕಾರ ಎಸ್ಪಿಯು ಅನ್ನ ಸ್ಥಾಪನೆ ಮಾಡಲಾಯಿತು. ಹಾಗೆಯೇ 119 ಹುದ್ದೆಗಳನ್ನ ಕರೆಯಲಾಯಿತು. ಇದಾದ ನಂತರ ಎಸ್ಪಿಯು ಅನ್ನ ಮತ್ತೆ ಮರುನಾಮಕರಣ ಮಾಡಿ ಎಸ್ಪಿಜಿ ಎಂದು ಹೆಸರಿಡಲಾಯಿತು. ಪ್ರಧಾನಮಂತ್ರಿಯವರ ನಿವಾಸ, ಕಚೇರಿ ಹಾಗೆ ಎಲ್ಲ ವಿಧವಾದಂತಹ ಅವರ ರಕ್ಷಣೆಗಾಗಿ ಈ ಎಸ್ಪಿಜಿಯನ್ನ ಬಳಸಿಕೊಳ್ಳಲಾಗುತ್ತಿತ್ತು. 1989ರಲ್ಲಿ ರಾಜೀವ್ ಗಾಂಧಿ ಅವರು ಎಸ್ಪಿಜಿ ಆಕ್ಟ್ ಅನ್ನ ಪಾಸ್ ಮಾಡಿದರು. ಆ ಸಮಯದಲ್ಲಿ ಈ ಆಕ್ಟ್ ನ ಪ್ರಕಾರ ಪ್ರಧಾನಮಂತ್ರಿಗಳು ಹಾಗೆಯೇ ಅವರ ನಿಕಟ ಸಂಬಂಧಿಗಳಿಗೆ ಎಸ್ಪಿಜಿ ರಕ್ಷಣೆಯನ್ನ ನೀಡುತ್ತಿತ್ತು. ನಿಕಟ ಸಂಬಂಧಿಗಳೆಂದರೆ ಅವರ ಪತ್ನಿ, ಅವರ ಮಕ್ಕಳು. ಆದರೆ ಮಾಜಿ ಪ್ರಧಾನಿಗಳಿಗೆ ರಕ್ಷಣೆಯನ್ನ ನೀಡುವಂತಹ ಕಾನೂನು ಎಸ್ಪಿಜಿಯಲ್ಲಿ ಇರಲಿಲ್ಲ. ಅದು 26 ನವೆಂಬರ್ 1989ರ ಸಮಯ. ಆ ಲೋಕಸಭಾ ಇಲೆಕ್ಷನ್ ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ಕಳೆದುಕೊಂಡಿತು. ಆಗ ಭಾರತದ ಪ್ರಧಾನಿಯಾಗಿದ್ದವರು ರಾಜೀವ್ ಗಾಂಧಿ ಅವರು. ವಿಪಿ ಸಿಂಗ್ ಅವರ ಜನತಾದಳ ಪಕ್ಷ ಅಧಿಕಾರಕ್ಕೆ ಬಂತು. ಈ ಪಕ್ಷ ಅಧಿಕಾರಕ್ಕೆ ಬರಲು ಭಾರತೀಯ ಜನತಾ ಪಾರ್ಟಿ, ಸಿಪಿಎಂ ಇತ್ಯಾದಿ ಪಕ್ಷಗಳು ತಮ್ಮ ಸಪೋರ್ಟ್ ಅನ್ನ ನೀಡಿದ್ದವು. ಅಧಿಕಾರವನ್ನ ಕಳೆದುಕೊಂಡಂತಹ ಕಾಂಗ್ರೆಸ್ನ ರಾಜೀವ್ ಗಾಂಧಿ ಅವರು ಮಾಜಿ ಪ್ರಧಾನಿಗಳಾದರು.
ಹಾಗಾಗಿ SPG ಆಕ್ಟ್ ನ ಅಡಿಯಲ್ಲಿ ಅವರಿಗೆ ಯಾವುದೇ ಪ್ರೊಟೆಕ್ಷನ್ ಸಿಗಲಿಲ್ಲ. 1991ರಲ್ಲಿ ತಮಿಳುನಾಡಿನಲ್ಲಿ ರಾಜಕೀಯ ರ್ಯಾಲಿಯೊಂದರಲ್ಲಿ ಆತ್ಮಹತ್ಯಾ ಬಾಂಬರ್ನಿಂದ ಇವರು ಸಾವನ್ನಪ್ಪಿದರು. ಹಾಗಾಗಿ ಈ ಹತ್ಯೆಯ ನಂತರ SPG ಆಕ್ಟ್ ನಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಲಾಯಿತು. ಅದೇನೆಂದರೆ ಮಾಜಿ ಪ್ರಧಾನಿಗಳು ಅಧಿಕಾರವನ್ನ ತೊರೆದು 10 ವರ್ಷಗಳವರೆಗೆ ಅವರಿಗೆ ಮತ್ತು ಅವರ ನಿಕಟ ಕುಟುಂಬದ ಸದಸ್ಯರಿಗೆ SPG ಭದ್ರತೆಯನ್ನ ನೀಡುವುದು ಎಂದು. 27 ನವೆಂಬರ್ 2019ರಲ್ಲಿ ಭಾರತದ ಸಂಸತ್ತು ಮತ್ತೆ SPG ಆಕ್ಟ್ ನಲ್ಲಿ ತಿದ್ದುಪಡಿಯನ್ನ ಮಾಡಿತ್ತು. ಈ ತಿದ್ದುಪಡಿಯ ಪ್ರಕಾರ ಯಾರು ಪ್ರಧಾನಮಂತ್ರಿಯವರ ಜೊತೆಗೆ ಅವರ ನಿವಾಸದಲ್ಲಿ ವಾಸಿಸುತ್ತಾರೋ, ಅವರ ತಕ್ಷಣದ ಕುಟುಂಬ ಎನಿಸಿಕೊಳ್ಳುತ್ತಾರೋ ಅವರಿಗೆ ಮಾತ್ರ ಪ್ರೊಟೆಕ್ಷನ್ ನೀಡುತ್ತಾರೆ. ಹಾಗೆಯೇ ಪ್ರಧಾನಮಂತ್ರಿಯವರು ಅಧಿಕಾರವನ್ನ ತೊರೆದ ನಂತರ 5 ವರ್ಷಗಳವರೆಗೆ ಮಾತ್ರ ಅವರು SPG ಕಮಾಂಡೋಗಳಿಂದ ರಕ್ಷಣೆಗೆ ಅರ್ಹರಾಗಿರುತ್ತಾರೆ. ಭಾರತದಲ್ಲಿ ಹಲವು ವಿಧವಾದಂತಹ ಸೆಕ್ಯೂರಿಟಿ ಕ್ಯಾಟಗರಿಗಳಿವೆ. ಅದರಲ್ಲಿ SPG ಕೂಡ ಒಂದು. ಈ ಸೆಕ್ಯೂರಿಟಿ ಕ್ಯಾಟಗರಿಗಳಲ್ಲಿ SPG ಮೊದಲ ಸ್ಥಾನದಲ್ಲಿರುತ್ತದೆ. ಈ ಮೊದಲೇ ಹೇಳಿದ ಹಾಗೆ SPG ಮಾಜಿ ಪ್ರಧಾನಿಗಳನ್ನು ಮತ್ತು ಈಗಿನ ಪ್ರಧಾನಮಂತ್ರಿಗಳನ್ನ ರಕ್ಷಿಸುತ್ತದೆ. SPG ಹಾಗೆ Z+, Y+, Y ಮತ್ತು X ಎನ್ನುವಂತಹ ಸೆಕ್ಯೂರಿಟಿ ಕ್ಯಾಟಗರಿಗಳಿವೆ. Z+ ಎಂದರೆ 55 ಪರ್ಸನಲ್ಗಳಿರುತ್ತಾರೆ. ಇವರಲ್ಲಿ 10ಕ್ಕಿಂತ ಜಾಸ್ತಿ NSG ಕಮಾಂಡೋಗಳು ಹಾಗೆಯೇ ಪೊಲೀಸ್ ಪರ್ಸನಲ್ಸ್ ಇರುತ್ತಾರೆ. Z ಕ್ಯಾಟಗರಿ ಅಂದರೆ 22 ಪರ್ಸನಲ್ಸ್ ಇರುತ್ತಾರೆ. 4ರಿಂದ 6 ಜನ NSG ಕಮಾಂಡೋಗಳು ಹಾಗೆಯೇ ಪೊಲೀಸ್ ಪರ್ಸನಲ್ ಇರುತ್ತಾರೆ. Y+ ಕ್ಯಾಟಗರಿ ಎಂದರೆ 11 ಪರ್ಸನಲ್ಗಳಿರುತ್ತಾರೆ. ಅವರಲ್ಲಿ 2ರಿಂದ 4 ಕಮಾಂಡೋಗಳಿರುತ್ತಾರೆ ಮತ್ತು ಉಳಿದವರು ಪೊಲೀಸ್ ಪರ್ಸನಲ್ ಆಗಿರುತ್ತಾರೆ. Y ಕ್ಯಾಟಗರಿ ಎಂದರೆ 8 ಪರ್ಸನಲ್, ಅವರಲ್ಲಿ ಒಬ್ಬರು ಅಥವಾ ಇಬ್ಬರು ಕಮಾಂಡೋಗಳು ಇರುತ್ತಾರೆ. ಉಳಿದವರು ಪೊಲೀಸ್ ಪರ್ಸನಲ್ ಆಗಿರುತ್ತಾರೆ. X ಕ್ಯಾಟಗರಿ ಎಂದರೆ 2 ಪರ್ಸನಲ್ಗಳಿರುತ್ತಾರೆ. ಇವರಲ್ಲಿ ಕಮಾಂಡೋಗಳಿರುವುದಿಲ್ಲ, ಬದಲಾಗಿ ಆರ್ಮ್ಡ್ ಪೊಲೀಸ್ ಪರ್ಸನಲ್ ಇರುತ್ತಾರೆ. Z+ ನಲ್ಲಿರುವ ಕಮಾಂಡೋಗಳು ಹೆಕ್ಲರ್ ಮತ್ತು ಕೋಕ್ MP5 ಎನ್ನುವಂತಹ ಸಬ್ ಮಷಿನ್ ಗನ್ಗಳನ್ನ ಬಳಸುತ್ತಾರೆ. ಇವರು ಎಲ್ಲ ವಿಧವಾದಂತಹ ಟೆಕ್ನಾಲಜಿಗಳನ್ನ ಹಾಗೂ ಆಯುಧಗಳನ್ನ ಬಳಸುವ ಜ್ಞಾನವನ್ನು ಹೊಂದಿರುತ್ತಾರೆ. ಹೆಕ್ಲರ್ ಮತ್ತು ಕೋಕ್ MP5 ಇದು ಮಷಿನ್ ಗನ್ಗಳಾಗಿದ್ದು ಇದನ್ನ 1960ರ ದಶಕದಲ್ಲಿ ಹೆಕ್ಲಾರ್ ಮತ್ತು ಕೋಕ್ ಅಭಿವೃದ್ಧಿಪಡಿಸಿದರು. ಈ MP5 ಮಷಿನ್ ಗನ್ ಅನ್ನ ಇಂದು ವಿಶ್ವದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಈ ಗನ್ನಿನ ತೂಕ 2.54 kg, ಲೆಂತ್ 680 mm, ವಿಡ್ತ್ 50 mm. ಇದು 1 ನಿಮಿಷಕ್ಕೆ 800 ಸುತ್ತು ಫೈರ್ ಮಾಡುತ್ತದೆ. ಶತ್ರು 200 ಮೀಟರ್ ದೂರದಲ್ಲಿದ್ದರೂ ಆತನನ್ನ ಈ ಗನ್ನಿನಿಂದ ಕೊಲ್ಲಬಹುದು. ಇಂದು ಭಾರತದಲ್ಲಿ SPG ಕಮಾಂಡೋ ಸೆಕ್ಯೂರಿಟಿಯನ್ನ ಪಡೆಯುತ್ತಿರುವವರು ಶ್ರೀ ನರೇಂದ್ರ ಮೋದಿ ಮಾತ್ರ. Z+ ಸೆಕ್ಯೂರಿಟಿಯನ್ನ ಪಡೆಯುತ್ತಿರುವವರು ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಂಬಾನಿ, ಮೋಹನ್ ಭಾಗವತ್ ಇತ್ಯಾದಿಗಳು. 2021ರಲ್ಲಿ SPG ಕಮಾಂಡೋ ಸೆಕ್ಯೂರಿಟಿಗೆ ಸುಮಾರು 592 ಕೋಟಿ ರೂಪಾಯಿಗಳ ಖರ್ಚಾಗಿತ್ತು. Z+ ಸೆಕ್ಯೂರಿಟಿಗೆ 1 ತಿಂಗಳಿಗೆ 33 ಲಕ್ಷದಷ್ಟು ಖರ್ಚಾಗುತ್ತದೆ. Z ಕ್ಯಾಟಗರಿ ಸೆಕ್ಯೂರಿಟಿಗೆ 1 ತಿಂಗಳಿಗೆ 15 ಲಕ್ಷ, Y ಕ್ಯಾಟಗರಿ ಸೆಕ್ಯೂರಿಟಿಗೆ 1 ತಿಂಗಳಿಗೆ 12 ಲಕ್ಷ ಖರ್ಚಾಗುತ್ತದೆ ಎಂದು 2021ರ ವರದಿಯಲ್ಲಿ ಹೇಳಲಾಗಿದೆ. ಈ ಎಲ್ಲ ಕಮಾಂಡೋಗಳ ಮುಖ್ಯ ಉದ್ದೇಶ ನಮ್ಮ VIPಗಳನ್ನ, VVIPಗಳನ್ನ ಮತ್ತು ನಮ್ಮ ಪ್ರಧಾನಮಂತ್ರಿಗಳನ್ನ ರಕ್ಷಿಸುವುದು. ಅವರ ಮೇಲೆ ಯಾರೇ ಆಕ್ರಮಣವನ್ನ ಮಾಡಿದರೂ ಆ ಆಕ್ರಮಣಕಾರರ ಮೇಲೆ ಮರು ಆಕ್ರಮಣವನ್ನ ಮಾಡುವುದಕ್ಕಿಂತ ಮೊದಲು ನಮ್ಮ ಪ್ರಧಾನಮಂತ್ರಿಗಳನ್ನ ರಕ್ಷಿಸಿ ಸರಿಯಾದಂತಹ ಜಾಗಕ್ಕೆ ಕರೆದುಕೊಂಡು ಹೋಗುವುದು. ನಿಮಗೆ ಈ ವಿಡಿಯೋಗಳಲ್ಲಿ ಕೆಲವು SPG ಕಮಾಂಡೋಗಳು ಪ್ರಧಾನಮಂತ್ರಿಯವರ ಪಕ್ಕದಲ್ಲಿರುವ ಸರ್ಕಲ್ ನಲ್ಲಿ ಇರುವುದು ಕಾಣಿಸುತ್ತದೆ. ಇದರ ಹೊರತಾಗಿಯೂ ಪ್ರಧಾನಮಂತ್ರಿಗಳು ಯಾವ ಪ್ರದೇಶಕ್ಕೆ ಹೋಗುತ್ತಾರೋ ಆ ಪ್ರದೇಶದ ಸುತ್ತಮುತ್ತಲೂ SPG ಹಾಗೂ ಇನ್ನಿತರ ಕಮಾಂಡೋಗಳು ಆ ಪ್ರದೇಶವನ್ನ ತಮ್ಮ ಕಣ್ಗಾವಲಿನಲ್ಲಿ ಇಟ್ಟುಕೊಂಡಿರುತ್ತಾರೆ. SPG ಕಮಾಂಡೋಗಳಿಗೆ ಕೆಲವು ನಿಯಮಗಳಿವೆ. ಅವರು ಯಾವುದೇ ಮೀಡಿಯಾದ ಸಂಪರ್ಕದಲ್ಲಿರುವ ಹಾಗಿಲ್ಲ, ಸರ್ಕಾರಿ ಸೇವೆಗಳಲ್ಲಿರುವ ಹಾಗಿಲ್ಲ, ಹಾಗೆ ಅವರು ಕೆಲಸದ ಯಾವುದೇ ವಿವರಗಳನ್ನ ಬೇರೆಯವರಿಗೆ ಹೇಳುವ ಹಾಗಿಲ್ಲ, ಅವರ ಕೆಲಸದ ವಿವರಗಳನ್ನ ಯಾವುದೇ ಪುಸ್ತಕದಲ್ಲಿ ಪ್ರಿಂಟ್ ಮಾಡುವ ಹಾಗಿಲ್ಲ. ಯಾರು ವಿಷಯಗಳನ್ನ ಪ್ರಿಂಟ್ ಮಾಡುತ್ತಾರೋ ಅಂಥವರಿಗೆ ಇವರ ವಿವರಗಳನ್ನ ಹೇಳಬಾರದು. SPG ಕಮಾಂಡೋ ಆಗಬೇಕಾದರೆ ಏನನ್ನ ಮಾಡಬೇಕು? SPG ಕಮಾಂಡೋ ಆಗಲು ಯಾವುದೇ ಓಪನ್ ಎಕ್ಸಾಮ್ಗಳು ಇರುವುದಿಲ್ಲ. ಇಂಡಿಯನ್ IPS ನಿಂದ ಹಾಗೂ ಸೀಮಾ ಸುರಕ್ಷಾ ಬಲ್ ಅಂದರೆ BSF, ಕೇಂದ್ರೀಯ ರಿಸರ್ವ್ ಪೊಲೀಸ್ ಬಲ್ ಅಂದರೆ CRPF ಮತ್ತು ಭಾರತೀಯ ಸೇನೆಯಿಂದ ಇವರನ್ನ ಸೆಲೆಕ್ಟ್ ಮಾಡಲಾಗುತ್ತದೆ. ಯಾರು SPG ಆಗಲು ಬಯಸುತ್ತಾರೋ ಅವರು 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು. ಅವರ ಕಣ್ಣಿನ ದೃಷ್ಟಿ ಶುದ್ಧವಾಗಿರಬೇಕು. ಅವರು ದೈಹಿಕವಾಗಿ ಸುದೃಢವಾಗಿರಬೇಕು. ಯಾವುದೇ ಆಯುಧವನ್ನು ಕೊಟ್ಟರೂ ಅದನ್ನು ಹೇಗೆ ಬಳಸುವುದೆಂದು ಗೊತ್ತಿರಬೇಕು. ಹಾಗೆಯೇ ಯುದ್ಧದಲ್ಲಿ ಪರಿಣತಿಯನ್ನ ಹೊಂದಿರಬೇಕು. ಕೇವಲ ಶಾರೀರಿಕ
ಶಾರೀರಿಕವಾಗಿ ಅಲ್ಲದೆಯೇ ಮಾನಸಿಕವಾಗಿಯೂ ಧೈರ್ಯವಂತರಾಗಿರಬೇಕು. ಹಾಗಾದರೆ ಕಮಾಂಡೋಗಳ ಆಯ್ಕೆ ಹೇಗೆ ಆಗುತ್ತದೆ ಅನ್ನೋದನ್ನ ನೋಡೋಣ. ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನೀಡಲಾಗುತ್ತದೆ. ಅದಾದ ಮೇಲೆ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆ ಇರುತ್ತದೆ. ಈ ಎಲ್ಲಾ ಪರೀಕ್ಷೆಗಳ ನಂತರ ಇಂಟರ್ವ್ಯೂ ಇರುತ್ತದೆ. ಯಾರು ಈ ಎಲ್ಲಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಇಲ್ಲಿ ಕೆಲಸ ಸಿಗುತ್ತದೆ. ಕಮಾಂಡೋಗಳ ಕೆಲಸವನ್ನ 4 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಏಕೆಂದರೆ ಒಂದೇ ಎಸ್ಪಿಜಿ ಕಮಾಂಡೋ ಎಲ್ಲ ವಿಧವಾದಂತಹ ಕೆಲಸವನ್ನ ಮಾಡಲು ಸಾಧ್ಯವಿಲ್ಲ ಎಂದು. ಅದರಲ್ಲಿ ಮೊದಲು ಆಪರೇಷನ್ ಅಂಡ್ ಕಮ್ಯುನಿಕೇಶನ್ ವಿಂಗ್. ಈ ವಿಂಗ್ ನ ಕಮಾಂಡೋಗಳು ಪ್ರಧಾನಮಂತ್ರಿಯ ಸುತ್ತಲೂ ನಿಂತಿರುತ್ತಾರೆ. ಹಾಗೂ ಇವರ ಕೆಲಸವೇನೆಂದರೆ ಪ್ರಧಾನಮಂತ್ರಿಯ ಸುತ್ತಲೂ ಇರುವಂತಹ ಎಲ್ಲರ ಮೇಲೆ ಇವರ ಕಣ್ಣಿರುತ್ತದೆ. ಗುಂಡನ್ನು ಹಾರಿಸಲು ಇವರಿಗೆ ಯಾವುದೇ ಆರ್ಡರ್ ನ ಅವಶ್ಯಕತೆ ಇರುವುದಿಲ್ಲ. ಕಠಿಣ ಪರಿಸ್ಥಿತಿಯಲ್ಲಿ ಯಾರ ಆರ್ಡರ್ ಇಲ್ಲದೆಯೇ ಗುಂಡನ್ನು ಹಾರಿಸಬಹುದು. ಈ ಕಮಾಂಡೋಗಳು ಪ್ರಧಾನಮಂತ್ರಿಯವರ ಪ್ರತಿ ಚಟುವಟಿಕೆಯ ಮೇಲೂ ತಮ್ಮ ಗಮನವನ್ನ ಇಟ್ಟಿರುತ್ತಾರೆ. ಹಾಗೆಯೇ ತಮ್ಮ ಇನ್ನೊಂದು ಕಮಾಂಡೋನ ಜೊತೆ ಮಾತನಾಡಲು ಅತ್ಯಧಿಕ ತಂತ್ರಜ್ಞಾನವನ್ನು ಹೊಂದಿರುವ ಗ್ಯಾಜೆಟ್ಗಳನ್ನು ಬಳಸುತ್ತಾರೆ. ಇವರು ಬುಲೆಟ್ ಪ್ರೂಫ್ ವಾಹನವನ್ನು ಓಡಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಇವರಿಗೆ ಇಂತಹ ಬುಲೆಟ್ ಪ್ರೂಫ್ ವಾಹನಗಳನ್ನು ಚಲಾಯಿಸುವ ತರಬೇತಿಯನ್ನು ನೀಡಲಾಗುತ್ತದೆ. ಈ ಕಮಾಂಡೋಗಳು ಗುಂಡು ನಿರೋಧಕ ಕನ್ನಡಕ, ಬುಲೆಟ್ ಪ್ರೂಫ್ ಗ್ಲಾಸ್ಗಳನ್ನು ಹಾಗೂ ಫೈರ್ ಪ್ರೂಫ್ ವಸ್ತುಗಳನ್ನು ಬಳಸುತ್ತಾರೆ. ಇವರು ಬಳಸುವಂತಹ ಬುಲೆಟ್ ಪ್ರೂಫ್ ಗಾಡಿಗಳಲ್ಲಿ ಅತ್ಯಧಿಕ ಭಾರವಾದಂತಹ ಇಂಜಿನ್ ಇರುತ್ತದೆ. 0ದಿಂದ 250 ಕಿಲೋಮೀಟರ್ ವೇಗವನ್ನ ಅತಿ ಶೀಘ್ರವಾಗಿ ತಲುಪುತ್ತದೆ. ಇದರ ಟೈರ್ಗಳು ತುಂಬಾ ಭಾರವಿದ್ದು ಅಕಸ್ಮಾತ್ ಯಾರಾದರೂ ಟೈರ್ಗಳಿಗೆ ಗುಂಡನ್ನು ಹೊಡೆದರೂ ಕನಿಷ್ಠ 100 ಕಿಲೋಮೀಟರ್ ವೇಗದಲ್ಲಿ ಈ ವಾಹನ ಚಲಿಸುತ್ತದೆ. ಎರಡನೆಯದು ಐಟಿ ಮತ್ತು ಸಪೋರ್ಟ್ ವಿಂಗ್. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಂಗ್ ಆಗಿದೆ. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳನ್ನು ನಿವಾರಿಸುತ್ತದೆ. ಪ್ರಧಾನಿಗಳಿರುವಲ್ಲಿ ತಾಂತ್ರಿಕ ಸಮಸ್ಯೆಗಳಾಗದಂತೆ ನೋಡಿಕೊಂಡು ಕಾರ್ಯಾಚರಣೆ ಯಶಸ್ವಿ ಆಗುವ ಹಾಗೆ ಕೆಲಸವನ್ನ ನಿರ್ವಹಿಸುತ್ತದೆ. ಮೂರನೆಯದು ಇಂಟೆಲಿಜೆನ್ಸ್ ವಿಂಗ್. ಇವರ ಕೆಲಸವೇನೆಂದರೆ ಪ್ರಧಾನಮಂತ್ರಿಯವರಿಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಗಳಿದ್ದರೂ ಅವುಗಳನ್ನು ಗುಪ್ತವಾಗಿ ಕಲೆ ಹಾಕುವಂತಹದ್ದು. ಭದ್ರತಾ ದೋಷಗಳಿಗೆ ಸಂಬಂಧಪಟ್ಟ ಯಾವುದೇ ಬೆದರಿಕೆಗಳು ಬಂದವುಗಳಿದ್ದರೂ ಅವುಗಳ ಮೇಲೆ ನಿಗಾ ಇಡುವುದು. ಹಾಗೆಯೇ ಗುಪ್ತವಾಗಿ ಯಾವುದೇ ರೀತಿಯಾದಂತಹ ಅಟ್ಯಾಕ್ಗಳು ನಡೆಯುವಂತವುಗಳಿದ್ದರೂ ಅವುಗಳ ಮೇಲೆ ನಿಗಾ ಇಡುವುದು ಇವರ ಕೆಲಸವಾಗಿರುತ್ತದೆ. ನಾಲ್ಕನೆಯದು ಟ್ರೈನಿಂಗ್ ಅಥವಾ ತರಬೇತಿ ವಿಂಗ್. ಇಲ್ಲಿ ಎಲ್ಲಾ ಕಮಾಂಡೋಗಳಿಗೆ ಯುದ್ಧಕ್ಕೆ ಸಿದ್ಧರಾಗುವ ಹಾಗೆ ತರಬೇತಿಯನ್ನ ನೀಡಲಾಗುತ್ತದೆ. ಎಸ್ಪಿಜಿಯ ಮುಖ್ಯಸ್ಥರು ಈ ತರಬೇತಿಯ ಉಸ್ತುವಾರಿಯನ್ನ ವಹಿಸುತ್ತಾರೆ. ಕಮಾಂಡೋಗಳಿಗೆ ದೈಹಿಕ ಸಾಮರ್ಥ್ಯ, ಶೂಟಿಂಗ್ ಮತ್ತು ಯುದ್ಧ ತಂತ್ರದ ಕೌಶಲಗಳ ಬಗ್ಗೆ ತರಬೇತಿಯನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿಯನ್ನ ನೀಡಿದ ನಂತರ ಉಳಿದ ವಿಂಗ್ಗಳಿಗೆ ಇಲ್ಲಿಂದ ಕಮಾಂಡೋಗಳನ್ನ ಕಳುಹಿಸಲಾಗುತ್ತದೆ. ಎಸ್ಪಿಜಿ ಕಮಾಂಡೋಗಳು ಟೆಕ್ನಿಕಲ್ ಐವೇರ್ ಗಳನ್ನ ಹಾಕಿರುತ್ತಾರೆ. ಅಂದರೆ ಕಣ್ಣಿಗೆ ಹಾಕಿರುವಂತಹ ಗ್ಲಾಸ್ ಅನ್ನ ನೀವು ನೋಡಬಹುದು. ಇಯರ್ ಪ್ಲಗ್ಸ್ ಅನ್ನ ಬಳಸುತ್ತಾರೆ. P90 ಪರ್ಸನಲ್ ಡಿಫೆನ್ಸ್ ವೆಪನ್ ಅನ್ನ ಕೈಯಲ್ಲಿ ಹಿಡಿದಿದ್ದಾರೆ. ಎಲ್ಬೋ ಪ್ಯಾಡ್ ಅನ್ನ ಬಳಸಿದ್ದಾರೆ. F2000 ಅಸಾಲ್ಟ್ ರೈಫಲ್ ಅನ್ನ ಕೈಯಲ್ಲಿ ಹಿಡಿದಿದ್ದಾರೆ. ಬುಲೆಟ್ ಪ್ರೂಫ್ ನೀ ಪ್ಯಾಡ್ ಅನ್ನ ಬಳಸಿದ್ದಾರೆ. ಬುಲೆಟ್ ಪ್ರೂಫ್ ವೆಸ್ಟ್ ಬಳಸುವುದರಿಂದ ಫೈರಿಂಗ್ ಆಗುವಂತಹ ಸಂದರ್ಭದಲ್ಲಿ ರಕ್ಷಣೆಯನ್ನ ಪಡೆಯಬಹುದು. ನಾನ್ ಸ್ಕಿಡ್ ಕಾಂಬ್ಯಾಟ್ ಬೂಟ್ಸ್ ಎನ್ನುವಂತಹ ಬೂಟ್ ಅನ್ನ ಹಾಕಿಕೊಂಡಿದ್ದಾರೆ. ಇವರಲ್ಲಿ ಕೆಲವರ ಬಳಿ ಒಂದು ಬ್ಯಾಗ್ ಇರುತ್ತದೆ. ಅದನ್ನ ಗುಂಡಿನ ದಾಳಿಯಿಂದ ರಕ್ಷಣೆಯನ್ನ ಪಡೆಯಲು ಬಳಸುತ್ತಾರೆ. ಎಸ್ಪಿಜಿ ಕಮಾಂಡೋಗಳ ಬಳಿಯಲ್ಲಿ ಬೆಲ್ಜಿಯಂ ಮೇಡ್ FNF 2000 FNP90 ಎನ್ನುವಂತಹ ರೈಫಲ್ಗಳಿರುತ್ತದೆ. FNF 2000 ಎನ್ನುವಂತಹ ಗನ್ 500 ಮೀಟರ್ ದೂರದಲ್ಲಿರುವಂತಹ ವೈರಿಯನ್ನ ಕೊಲ್ಲಲು ಸಹಾಯ ಮಾಡುತ್ತದೆ. ಅಂದರೆ 500 ಮೀಟರ್ ದೂರದವರೆಗೆ ಇದರ ಗುಂಡು ಯಶಸ್ವಿಯಾಗಿ ತಲುಪುತ್ತದೆ. ಇದರ ವಿಶೇಷತೆ ಏನೆಂದರೆ ಇದು ಸೆಮಿ ಆಟೋಮೆಟಿಕ್ ಹಾಗೂ ಫುಲ್ ಆಟೋಮೆಟಿಕ್ ಆಗಿ ಕೆಲಸವನ್ನ ಮಾಡುವಂತಹ ಶಕ್ತಿಯನ್ನ ಹೊಂದಿರುತ್ತದೆ. ಇದು 1 ನಿಮಿಷದಲ್ಲಿ ಸುಮಾರು 850 ರೌಂಡ್ಗಳು ಗುಂಡನ್ನ ಹಾರಿಸುತ್ತದೆ. FNP90 ಇದು ಸುಮಾರು 200 ಮೀಟರ್ ದೂರದಲ್ಲಿರುವಂತಹ ವೈರಿಯನ್ನ ಯಶಸ್ವಿಯಾಗಿ ಕೊಲ್ಲಲು ಸಹಾಯವನ್ನ ಮಾಡುತ್ತದೆ. ಈ ರೈಫಲ್ 1 ನಿಮಿಷಕ್ಕೆ 900 ರೌಂಡ್ಗಳಷ್ಟು ಗುಂಡನ್ನು ಹಾರಿಸುತ್ತದೆ. ನೀವು ಈ ಎಸ್ಪಿಜಿ ಸುರಕ್ಷಾ ಬಲವನ್ನ ನೋಡಿಯೇ ಇರುತ್ತೀರಾ. ಈ ಸುರಕ್ಷಾ ಬಲ ಹೇಗೆ ಮೋದಿಜಿಯವರನ್ನ ಕಾಪಾಡುತ್ತದೆ ಎಂದರೆ, ಅಯೋಧ್ಯೆಯ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠೆಯ ದಿನವೂ ಈ ಎಸ್ಪಿಜಿ ಕಮಾಂಡೋಗಳು ದೇವಾಲಯದ ಒಳಗಡೆ ಇದ್ದರು, ದೇವಾಲಯದ ಮೇಲ್ಗಡೆಯಲ್ಲಿಯೂ ಇದ್ದರು. ಹಾಗೆಯೇ ಮೋದಿಜಿಯವರು ಕೇರಳದ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಾಗ ಎಸ್ಪಿಜಿ ಕಮಾಂಡೋಗಳು ಅವರ ಜೊತೆಯಲ್ಲಿಯೇ ಓಡಾಡುತ್ತಿದ್ದರು. ನೋಡಿ, ಅವರು ಪಂಚೆಯನ್ನ ಉಟ್ಟುಕೊಂಡಿರುವ ಶೈಲಿ ಹಾಗೆಯೇ ಹೇರ್ ಸ್ಟೈಲ್ ಇವೆಲ್ಲವನ್ನೂ ನೋಡಿಯೇ ಅರ್ಥವಾಗುತ್ತದೆ ಇವರು ಎಸ್ಪಿಜಿ ಎಂದು. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧನ್ಯವಾದ.